ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗಾಗಲೇ ನಮ್ಮ ರಾಜ್ಯದಲ್ಲಿ SIR ಪರಿಷ್ಕರಣೆ ಜೋರಾಗಿ ನಡೀತಿದೆ. ಮನೆ ಮನೆಗೆ ಭೇಟಿ ನೀಡಿ BLO ಆಫೀಸರ್ಗಳು ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಜುಲೈ 1ನೇ ತಾರೀಕಿಂದಾನೇ ಗೃಹ ಜ್ಯೋತಿ ಪರಿಷ್ಕರಣೆ ಕೂಡ ತುಂಬಾ ಜೋರಾಗಿನೇ ನಡೀತಾ ಇದೆ. ಅಂದ್ರೆ ಎಲ್ಲರ ಮನೆಗೂ ಈ ಮೀಟರ್ ರೀಡರ್ಗಳು ಭೇಟಿ ನೀಡಿ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಂಡು ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಯಾರಿಗೆಲ್ಲ ಅನಧಿಕೃತವಾಗಿ ಅವರು ಫಲಾನುಭವಿಗಳಾಗಿದ್ದಾರೆ ಅನ್ನೋ ಒಂದು ಪರಿಷ್ಕರಣೆ ಈಗ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅಂಡ್ ಕೆಲವ್ರಿಗೆ ಒಂದು ಆತಂಕ ಇದ್ದೇ ಇದೆ. ಅದರಲ್ಲೂ ನಮ್ಮ ಬೆಂಗಳೂರಿನ ನಿವಾಸಿಗಳಿಗೆ ಸಿಕ್ಕಾಪಟ್ಟೆ ಆತಂಕ ಇದೆ. ಯಾಕಂತ ಹೇಳಿದ್ರೆ ಎಸ್ಕಾಂ ಅಥವಾ ಚೆಸ್ಕಾಂ ಈ ಕಡೆ ಎಲ್ಲ ನಾವು ನೋಡೋದಾದ್ರೆ ಎಲ್ಲ ಗಂಡ ಹೆಂಡತಿ ಇಬ್ರು ಕೂಡ ದುಡಿತಾ ಇರಲ್ಲ, ಅಥವಾ ಮನೆ ಮಂದಿ ಯಾರು ಕೂಡ ದುಡಿತಾ ಇರಲ್ಲ. ಯಾರಾದ್ರೂ ಒಬ್ರು ಮನೆಯಲ್ಲಿ ಇರುವಂತವ್ರು ಇದ್ದಾರೆ. ಅಂಡ್ ಕೆಲವೊಂದು ಕಡೆ ಆ ರೀತಿಯಾಗಿ ಸಂದರ್ಭ ಒದಗಿದಂತಹ ಸಮಯದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ವರ್ಕಿಂಗ್ ಹೋಗ್ತಾ ಇರ್ತಾರೆ. ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನ ನಿವಾಸಿಗಳು ಏನಿದಾರಲ್ಲ, ಅದರಲ್ಲಿ ಗಂಡನೂ ದುಡಿತಿರ್ತಾರೆ, ಹೆಂಡತಿನೂ ದುಡಿತಿರ್ತಾರೆ, ಅಥವಾ ಮನೆಯಲ್ಲಿ ಅತ್ತೆ ಮಾವ ಇದ್ರೆ ಅಥವಾ ಅಪ್ಪ ಅಮ್ಮ ಇದ್ರೆ ಇವರು ಕೂಡ ದುಡಿತಾ ಇರ್ತಾರೆ. ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ. ಸೊ ಮನೇಲಿ ಯಾರು ಇರೋದಿಲ್ಲ, ಬಾಗಿಲುಗಳನ್ನ ಬಡ್ದಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಮೀಟರ್ ರೀಡರ್ಗಳು ಮನೆ ಬಾಗಿಲಿಗೆ ಬಂದು ಸಮೀಕ್ಷೆಯನ್ನ ನಡ್ಸೋಕ್ ಆಗಿಲ್ಲ ಅಂದ್ರೆ ನಮ್ಗೆ ಈ ಒಂದು ಗೃಹ ಜ್ಯೋತಿ ಫಲಾನುಭವ ಸಿಗದಿಲ್ವಾ ಅನ್ನೋ ಒಂದಷ್ಟು ಗೊಂದಲಗಳು ಸಾಕಷ್ಟು ಜನರಲ್ಲಿ ಇದೆ. ಅಂದ್ರೆ ಗೃಹ ಜ್ಯೋತಿಗೆ ನಾವು ಅರ್ಹರಾಗೋದಿಲ್ವಾ, ಸಮೀಕ್ಷೆ ಟೈಮ್ನಲ್ಲಿ ನಾವು ಅವರಿಗೆ ಬೇಕಾದ ಮಾಹಿತಿ ನೀಡಿಲ್ಲ ಅಂದ್ರೆ ನಮಗೆ ಗೃಹ ಜ್ಯೋತಿಯನ್ನ ಬಳಸೋದಕ್ಕೆ ಆಗೋದಿಲ್ವಾ, ನಾವು ಅದರಿಂದ ದೂರ ಉಳಿಬೇಕಾಗತ್ತಾ, ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳು ಸಾಕಷ್ಟು ಜನ ನಿವಾಸಿಗಳಿಗಿದೆ. ಹಾಗಾಗಿ ಒಂದು ದೂರವಾಣಿ ಸಹಾಯ ಸಂಖ್ಯೆಯನ್ನ ಕೂಡ ಈಗಾಗಲೇ ವಿದ್ಯುತ್ ಇಲಾಖೆಗಳ ಕಡೆಯಿಂದ ಮಾಡಿದ್ದಾರೆ. ಸೊ ನೀವು ಅದಕ್ಕೆ ಕಾಲ್ ಅನ್ನ ಮಾಡ್ಬೋದು. ಆದ್ರೆ ದಿನಕ್ಕೆ 200 ಕರೆಗಳು ಹೋಗ್ತಾ ಇದೆಯಂತೆ ಬೆಸ್ಕಾಂ ಅಧಿಕಾರಿಗಳಿಗೆ. ಈ 200 ಕರೆಗಳಲ್ಲೂ ಕೂಡ ನಾವು ಗಂಡ ಹೆಂಡತಿ ಇಬ್ರು ಕೂಡ ವರ್ಕಿಂಗ್ ಅಲ್ಲಿ ಇದೀವಿ, ನಾವ್ ಇಲ್ದೇ ಇರುವಂತಹ ಸಮಯದಲ್ಲಿ ಬಂದ್ರೆ ನಮ್ಗೆ ಹೇಗ್ ಗೊತ್ತಾಗತ್ತೆ, ಇದಕ್ಕೆ ಆಲ್ಟರ್ನೇಟಿವ್ ಏನಾದ್ರು ಪ್ಲಾನ್ಸ್ ಇದೆಯಾ, ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 1.76 ಕೋಟಿ ಈ ಗೃಹ ಜ್ಯೋತಿ ಫಲಾನುಭವಿಗಳಿದ್ದಾರೆ. ಆದ್ರೆ ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ 77.85 ಲಕ್ಷ ಜನ ಏನಿದಾರಲ್ಲ ಇವರಿದ್ದು, ಆದ್ರೆ ಇದ್ರಲ್ಲಿ 38.45 ಜನ ಮಾತ್ರ ಗೃಹ ಜ್ಯೋತಿಯನ್ನ ಲಾಭ ಪಡೀತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂಡ್ ಏನಿದು ಫ್ರೀ ಯೂನಿಟ್ 200 ಯೂನಿಟ್ ಏನಿದೆಯಲ್ಲ, ಇದನ್ನ ಬಳಸ್ತಾ ಇರೋರು ಅಪಾರ್ಟ್ಮೆಂಟ್ ಅಲ್ಲೂ ಇದ್ದಾರೆ, ಅಥವಾ ನಾರ್ಮಲ್ ಗಲ್ಲಿಗಳಲ್ಲಿ ಇರುವಂತಹ ಮನೆಗಳಲ್ಲೂ ಕೂಡ ಇದ್ದಾರೆ. ಅಂದ್ರೆ ಅಪಾರ್ಟ್ಮೆಂಟ್ ಇಂದ ಹಿಡಿದು ನಾರ್ಮಲ್ ಮನೆಗಳವರೆಗೂ ಕೂಡ ಈ ಒಂದು ಗೃಹ ಜ್ಯೋತಿ ಬಳಕೆ ಆಗ್ತಾ ಇದೆ. ಸೊ ಏನಪ್ಪಾ ಇಲ್ಲಿ ವಿಷಯ ಅಂತ ಹೇಳಿದ್ರೆ, ಈ ಅಧಿಕಾರಿಗಳೇನಿದ್ದಾರೆ, ಗೃಹ ಜ್ಯೋತಿ ಅಧಿಕಾರಿಗಳು ಯಾರೆಲ್ಲ ಬಂದು ಪರಿಷ್ಕರಣೆ ಮಾಡ್ತಿದ್ದಾರೆ, ಪಾಪ ಇವರು ಅನಿವಾರ್ಯವಾಗಿ ಸಂಡೇ ಕೂಡ ನಿಮ್ಮ ಮನೆಗಳಿಗೆ ಭೇಟಿ ನೀಡಿ ಈ ಒಂದು ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ವಾರದ ರಜೆ ಇರುತ್ತೆ ಅಫ್ಕೋರ್ಸ್ ಬೆಸ್ಕಾಂ ಅಧಿಕಾರಿಗಳಿಗೆ. ಆದ್ರೂ ಕೂಡ ಮನೆಗೆ ಹೋಗಿ ಗೃಹ ಜ್ಯೋತಿ ಫಲಾನುಭವಿಗಳನ್ನ ಭೇಟಿ ಮಾಡಿ ಬೇಕಾದಂತಹ ನಿಖರವಾದಂತಹ ಒಂದಷ್ಟು ವಿಷಯಗಳನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಅವರು ಭಾನುವಾರ ಕೂಡ ಕೆಲಸ ಮಾಡ್ತಿದೀವಿ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂಡ್ ಸಮೀಕ್ಷೆಗೆ ಬರ್ಬೇಕಾದ್ರೆ ಇವ್ರು ಕೇಳುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ನಂಬರ್ ಹಾಗೆ ಪ್ಯಾನ್ ಕಾರ್ಡ್. ಸಾಕಷ್ಟು ಜನ ಆಧಾರ್ ಕಾರ್ಡ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ಅನ್ನ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಇದ್ದಲ್ಲಿ ಅವರಿಗೆ ಗೃಹ ಜ್ಯೋತಿ ಲಾಭ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದಾಗಿ. ಸೊ ನಿಮ್ಮ ಮನೆಗೆ ಆ ರೀತಿಯಾದಂತಹ ಅಂದ್ರೆ ಗೃಹ ಜ್ಯೋತಿ ಅಧಿಕಾರಿಗಳು ಅಥವಾ ಮೀಟರ್ ರೀಡರ್ ಗಳು ನಿಮ್ಮ ಮನೆಗೆ ಬಂದಾಗ ನೀವು ಇಲ್ಲದೆ ಇರುವಂತಹ ಸಮಯದಲ್ಲಿ ನಿಮ್ಗೇನಾದ್ರೂ ಅದು ಗೊತ್ತಾದಾಗ ನೀವು ಓನರ್ಗೆ ಕೂಡ ವಿಷಯ ತಿಳಿಸ್ಬೋದು, ಹಾಗೆ ಮನೆ ಮಾಲೀಕರಿಗೆ. ಅಥವಾ ನೀವೇ ಮನೆ ಮಾಲೀಕರಾಗಿದ್ದಲ್ಲಿ ನೀವು ಬೆಸ್ಕಾಂ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿ ಅವರು ಸಾಯಂಕಾಲ 8 ಗಂಟೆ ಮೇಲೆ ಕೂಡ ಬಂದು ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ರಾತ್ರಿ ಹೊತ್ತು. ಅಂಡ್ ಬೆಳಗ್ಗೆ 6 ಗಂಟೆಯಿಂದಾನೇ ಅವರು ಪರಿಷ್ಕರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ನಿಮ್ಗೇನಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಮ್ಗೆ ಗೃಹ ಜ್ಯೋತಿ ಸಿಗಲ್ಲ ಅನ್ನೋ ಒಂದು ಗೊಂದಲ ಇತ್ತು ಅಂದ್ರೆ ಅವರ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕೂಡ ಕೊಡ್ತಾರೆ. ನಿಮ್ಗೆ ಈ ಇನ್ಫಾರ್ಮೇಶನ್ ಬಹಳಷ್ಟು ಹೆಲ್ಪ್ ಆಯ್ತು ಅಂತ ನಾನ್ ಭಾವಿಸ್ತಾ, ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.